ನಮಸ್ಕಾರ ಸ್ನೇಹಿತರೆ. ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಸೈಯದು. ಈ ಸೈಯದ್ ವಿಡಿಯೋ ಏನು ಇಂಥ ಏನಕ್ಕೆ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಪ್ರತಿಯೊಬ್ಬರಿಗೆ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಬೆಂಗಳೂರು ನಗರದಲ್ಲಿ ಕೆಲವು ವ್ಯಕ್ತಿಗಳು, ರಾಜಕಾರಣಿ ವ್ಯಕ್ತಿಗಳಿಂದ ಸಿಕ್ಕಾಪಟ್ಟೆ ಚಾಲಕರಿಗೆ, ಸಿಕ್ಕಾಪಟ್ಟೆ ಡ್ರೈವರ್ಗಳಿಗೆ ತೊಂದರೆಗಳು ಆಗ್ತಾಯಿದ್ರು. ಅದು ಕಾರಣ ಒಂದೇ ಒಂದು ಉದ್ದೇಶ. ಏನು ಉದ್ದೇಶ ಅಂದರೆ ಬೈಕ್ ಟ್ಯಾಕ್ಸಿ, ಟೂ ವೀಲರು, ವೈಟ್ ಬೋರ್ಡು ಬೈಕ್ ಟ್ಯಾಕ್ಸಿ ವಿಚಾರ ಸಿಕ್ಕಾಪಟ್ಟೆ ಡ್ರೈವರ್ಗಳಿಗೆ ತೊಂದರೆ ಆಗ್ತಾಯಿದೆ. ನಮ್ಮ ಆಟೋ ಡ್ರೈವರ್ಗಿರ್ಬೋದು, ಕ್ಯಾಬ್ ಡ್ರೈವರ್ಗಿರ್ಬೋದು, ಗೂಡ್ಸ್ ಗಾಡಿಗಿರ್ಬೋದು, ಹಾಗೆ ಲಗೇಜ್ ಗಾಡಿಗಳಿಗೆ ಪ್ರತಿಯೊಬ್ಬರಿಗೆ ತೊಂದರೆಗಳು ಆಗ್ತಾ ಇರೋದು ಕಾರಣನೇ ಇದು. ಏನಕ್ಕೆಂದರೆ ಪ್ರತಿಯೊಂದು ಕಡೆಯಿಂದ ಡ್ರೈವರ್ಗಳು ಎಷ್ಟು ಸಂಘಟನೆಯವರು ಸೇರ್ಪಡೆ ಆಗಿಬಿಟ್ಟು ಮನವಿ ಪತ್ರಗಳು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಯಾವ ಸರ್ಕಾರನೂ ಯಾವ ಪ್ರತಿಯೊಂದು ನ್ಯಾಯ ಕೊಡಿಸಿಲ್ಲ, ಯಾರೂ ನ್ಯಾಯ ಕೊಡಿಸಿಲ್ಲ. ಕೆಲವು ದುಡ್ಡಿನ ಆಸೆ ಪಡ್ತವ್ರೆ. ಯಾವ ಥರ ಅಂದರೆ ಯಾರಾದರೂ ಹೆಂಗಾದ್ರೂ ಹಾಳಾಗೋಗ್ಲಿ, ಯಾರು ಹೆಂಗಾದರೂ ಸಾಯಲಿ, ನಮ್ಮ ಫ್ಯಾಮ್ಲಿ, ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ರಾಜಕಾರಣಿ ವ್ಯಕ್ತಿಗಳು. ಯಾವ ರಾಜಕಾರಣಿ ವ್ಯಕ್ತಿಗಳು ಅಂದರೆ, ಈಗ ಕೆಲವು ವಿಚಾರಗಳು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಇರೋ ಟೈಮಲ್ಲಿ ಪ್ರತಿಯೊಂದು ಸಂಘಟನೆ ಅಧ್ಯಕ್ಷರು ಹೋರಾಟ ಸಿದ್ಕೊಂಡು ಮಾಡಿದ್ರೂ ಯಾವ ಕಡೆಯಿಂದನೂ ಪರಿಹಾರ ಸಿಕ್ಕಿಲ್ಲ. ಮೆಜೆಸ್ಟಿಕ್ಕು, ಫೀಲ್ಡ್ ಆ್ಯಂಡ್ ಪಾರ್ಕಲ್ಲಿನೂ ಹೋರಾಟ ಮಾಡಿದ್ದಾರೆ. ಪ್ರತಿಯೊಂದು ಕಡೆನೂ ಗೆಲುವು ಆಗುತ್ತೆ ಅಂತ ಕೆಲವು ವಿಚಾರಗಳು ತಿಳಿಸ್ಕೊಟ್ರು, ಅದಕ್ಕೂ ಆಗಿಲ್ಲ. ಕೆಲವು ಸಂಘಟನೆ ಅಧ್ಯಕ್ಷರುಗಳ ಮೇಲೇನೂ ಕೇಸ್ ಆಗಿತ್ತು, ಅದಕ್ಕೂ ಉತ್ತರಗಳು ಕೊಟ್ಟಿಲ್ಲ. ಇವಾಗ ಏನಾಗಿದೆ ಅಂದರೆ ಡ್ರೈವರ್ ಪರಿಸ್ಥಿತಿಗಳು, ಪೊಲೀಸ್ ಇಲಾಖೆ ಇರಲಿ, ಆರ್ ಟಿ ಒ ಇಲಾಖೆ ಇರಲಿ, ಈ ಟ್ರಾಫಿಕ್ ಪೊಲೀಸವರು ಇರಲಿ, ಏನೋ ಮಾಮೂಲಿ ಬೀಟ್ ಪೊಲೀಸವರು ಇರಲಿ, ದುಡ್ಡಿನ ಆಸೆ ಪಡ್ತಾರೆ. ದುಡ್ಡಿದ್ರೇ ದುನಿಯಾ ಅಂತ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ. ದುಡ್ಡಿಲ್ಲ ಸಾಯೋ ಟೈಮಲ್ಲಿ ನೀವೇನು ದುಡ್ಡು ನಿಮ್ಮ ಮಣ್ಣಿಗೆ ಹಾಕೊಂಡು ಹೋಗಲ್ಲ. ಸಾಯೋ ಟೈಮಲ್ಲಿ ಆ ದುಡ್ಡು ತೊಗೊಂಡ್ಬಿಟ್ಟು ನೀವೇನು ಮಶಾನಿಗೆ ಒಳಗಡೆ ಸೇರಲ್ಲ, ಆ ಮಣ್ಣು ಒಳಗಡೆ ಸೇರಲ್ಲ. ಪ್ರತಿಯೊಬ್ಬರು ರಾಜನೀತಿಯವ್ರಿಗೂ ಈ ಮಾತು, ಪೊಲೀಸವ್ರಿಗೆ ಅಂತ ಇಲ್ಲ, ಏನೋ ರಾಜಕಾರಣಿ ವ್ಯಕ್ತಿಗಳಿಗಂತಿಲ್ಲ. ನೀವೇನು ಪಾಲಿಟಿಕ್ಸ್ ಆಡ್ತಾ ಇದ್ದೀರಾ, ಪ್ರತಿಯೊಂದು ಮಾಹಿತಿ ನಂತವ ಇದೆ. ರಾಮನಿ ರೆಡ್ಡಿ ಸಚಿವರು ಒಂದು ಭರವಸೆ ಕೊಟ್ಟಿದ್ದರು, ಬೈಕ್ ಟ್ಯಾಕ್ಸಿ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಇದರ ಸಂಪೂರ್ಣ ಹೋರಾಟಕ್ಕೆ ನಾನು ಸಿದ್ಧವಾಗಿರ್ತೀನಿ. 32 ಏನೋ ಖಾಸಗಿ ಒಗ್ಗಟ್ಟು ಇದೆ, ಸಂಘಟನೆಗಳು ಇದೆ, ಅದ್ರ ಜೊತೆ ನಮ್ಮ ಸಂಘಟನೆ ಅಂದರು. ಸ್ವಾಮಿ, ಅವತ್ತು ಬಂದಿರೋದು ಬರೀ 32 ಸಂಘಟನೆ ಅಲ್ಲ, 65 ಸಂಘಟನೆಗಳು. ಅವತ್ತು ಅಧ್ಯಕ್ಷರು ಸಮೇತ ಇಡೀ ಚಾಲಕರು ಬಂದಿದ್ದರು. ಒಂದೊಂದು ಸಂಘಟನೆಯಲ್ಲಿ 100 ಚಾಲಕರು, 100 ಡ್ರೈವರ್ ಅಂದ್ರೂ ಎಷ್ಟು ಜನ ಆಗಿದ್ರು. ಇಡೀ ಬೆಂಗಳೂರು ನಗರ ಬಂದ್ ಮಾಡಿದರು, ಇಡೀ ಕರ್ನಾಟಕ ಬಂದ್ ಮಾಡಿದರು. ಆ ಟೈಮಲ್ಲಿ ರಾಮನಿ ರೆಡ್ಡಿ ಇರಲಿ, ಏನೋ ಬಿ ಜೆ ಪಿ ಸರ್ಕಾರ ಇರಲಿ, ಏನಂತ ಮಾತು ಕೊಟ್ಟಿದ್ರು, ನಾವು ಬೈಕ್ ಟ್ಯಾಕ್ಸಿಗೆ ಏನಿರೋದು ಮಾಹಿತಿ ಕೊಡ್ತೀವಿ, ನಾವು ನಿಲ್ಲಿಸ್ತೀವಿ, ಮಾಡ್ತೀನಿ ಅಂದ್ರಲ್ಲ. ಇದೇನ್ರಿ ನಿಮ್ಮ ಮಾನ ಮರ್ಯಾದೆ ನಿಮ್ಮದು? ರಾಮನಿ ರೆಡ್ಡಿ ಸಾಹೇಬ್ರೆ, ಇದೇನಾ ನಿಮ್ಮದು ಮಾನ ಮರ್ಯಾದೆ? ಕೊಟ್ಟಿರೋದು ಮಾತು ಉಳಿಸ್ಕೊತಾ ಇದ್ದೀರಾ ನೀವು? ಇಲ್ಲ ರೀ, ನಿಮ್ಮ ಗೋರ್ಮೆಂಟ್ ನಡ್ಸೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅಂದರೆ ಮತ್ತೆ ಏನಕ್ಕೆ ರೀ ನೀವು ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಮಂತ್ರಿಗಳು ಆಗಿಬಿಟ್ಟು, ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ಗಳು ಆಗಿಬಿಟ್ಟು, ಟ್ರಾನ್ಸ್ಪೋರ್ಟ್ ಅಧಿಕಾರಿಗಳು ಆಗಿಬಿಟ್ಟು ಮತ್ತೇನ್ರಿ ನಡೆಸ್ತಾ ಇದ್ದೀರಾ ನೀವು? ಮತ್ತೆ ಏನು ನಡೆಸ್ತಾ ಇದ್ದೀರಾ? ನಮ್ಮ ಗಮನಕ್ಕೆ ಬಂದಿಲ್ಲ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಪಬ್ಲಿಕ್ ಗಮನಕ್ಕೆ ಬಂದಿದೆಯಲ್ಲ ರೀ. ಪಬ್ಲಿಕ್ಕು ಪ್ರತಿಯೊಂದು ಕಡೆ ಟ್ವಿಟರ್ ಇರಲಿ, ಟೆಲಿಗ್ರಾಮ್ ಇರಲಿ, ವಾಟ್ಸಪ್ ಇರಲಿ, ನ್ಯೂಸ್ ಅವ್ರು ಇರಲಿ, ಪೇಪರ್ ಅವರು ಇರಲಿ, ಪ್ರತಿಯೊಬ್ಬರು ಮಾಹಿತಿ ಕೊಡ್ತಾ ಇದ್ದಾರಲ್ಲ. ಇನ್ನೊವ್ರಿಗೂ ಇದ್ರ ಬಗ್ಗೆ ನೀವು ಆಕ್ಷನ್ ತೊಗೊಳಕ್ಕೆ ಯೋಗ್ತಾ ಇಲ್ವಾ? ನಿಮ್ಮ ಕೈಯಲ್ಲಿ ಯೋಗ್ತಾ ಇಲ್ಲ, ಆಗಲ್ವಾ ನಿಮ್ಮ ಕೈಯಲ್ಲಿ? ಹೇಳಿ, ಏನು ಸರ್ಕಾರ ನಡೆಸ್ತಾ ಇದ್ದೀರಾ? ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಮೊದಲು ಬಿ ಜೆ ಪಿ ಸರ್ಕಾರ ಇತ್ತು ಅಂತ 3 ನಾಮ ಡ್ರೈವರ್ಗಳು ಪಟ್ಟೆಗಳು ಹಾಕಿ ಎಳ್ದುಬಿಟ್ಟಿದ್ರ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿನೋ ಏನು ಗುಡ್ಡೆ ಆಗ್ತಾ ಇದ್ದೀರಾ? ಬಿ ಜೆ ಪಿ ಸರ್ಕಾರ ಬಂತು, ಮೋದಿ ಬಂದ, ಅಕ್ಕ ತಂಗಿಯವರೇ ಕೊರೋನಾ ಬಂತು, ಮನೆಗಳಲ್ಲಿ ಬಾಕ್ಲು ಕ್ಯಾಂಡಲ್ ಅಣಿಸಿ, ಅದು ಅಣಿಸಿ, ಚಪ್ಪಾಳೆ ತಟ್ಟಿ ಅಂತ ಎಲ್ಲರನ್ನ ಹಾಳು ಮಾಡಿಬಿಟ್ರು. ಇಡೀ ಇಂಡಿಯಾ ದೇಶನೇ ಹಾಳು ಮಾಡಿಬಿಟ್ರು ಬಿ ಜೆ ಪಿ ಸರ್ಕಾರ ಬಂದು. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು, ಏನೋ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ, ನಿಮಗೆ
ಇವಾಗೇನು ನೀವು ಕಿತ್ತಿ ಗುಡ್ಡೆ ಹಾಕ್ತಾಯಿದ್ದೀರಾ? ಕಿತ್ತಿ ಗುಡ್ಡೆ ಹಾಕ್ತಾಯಿದ್ರೇನ್ರಿ? ಹೈಕೋರ್ಟಲ್ಲಿ ಕೇಸ್ ನಡೀತಿದೆಯಲ್ಲ, ಸ್ಟೇ ಆರ್ಡ್ರ್ ತೊಗೊಂಡಿದ್ದಾರಲ್ಲ, ಯಾವ ಬಗ್ಗೆ ಸ್ಟೇ ಆರ್ಡ್ರ್ ತೊಗೊಂಡಿದ್ದಾರಂತ ನಿಮ್ಗೆ ಗೊತ್ತಿಲ್ವಾ? ಏನಕ್ಕೆ ಅವರು ಸ್ಟೇ ಆರ್ಡ್ರ್ ತೊಗೊಂಡಿದ್ದಾರಂತ ಗೊತ್ತಿಲ್ವಾ ನಿಮ್ಮ ಕೈಗೆ? ನಿಮ್ಮ ಕೈಗೆ ಪೇಪರ್ಗಳು ಬಂದಿಲ್ವಾ? ನಿಮಗೆಲ್ಲ ಓದಕ್ಕೆ ಬರಲ್ವಾ? ದೇವ್ರ ಕಣ್ಗಳು ಕೊಟ್ಟಿಲ್ವಾ ನಿಮಗೆ? ಹಾಂ, ಯಾವ ಕಾನೂನು ಪ್ರಕಾರ ಅವರು ಕೋರ್ಟಲ್ಲಿ ಸ್ಟೇ ಆರ್ಡ್ರ್ ತೊಗೊಂಡಿದ್ದಾರೆ? ಯಾವ ಬಗ್ಗೆ ಸ್ಟೇ ಆರ್ಡ್ರ್ ತೊಗೊಂಡಿದ್ದಾರೆ? ಏನಕ್ಕೋಸ್ಕರ ಸ್ಟೇ ಆರ್ಡ್ರ್ ತೊಗೊಂಡಿದ್ದಾರೆ ಅಂತ ಮಾಹಿತಿ ತೊಗೊಂಡಿದ್ರಾ? ಬೈಕ್ ಟ್ಯಾಕ್ಸಿ ನಾವು ಓಡಿಸ್ತಾ ಇರೋದು ಆಟೋ ಡ್ರೈವರ್ಗಳು ಹಿಡಿಬಾರ್ದು, ಹೊಡಿಬಾರ್ದು, ಬೈತಾರೆ ಅಂತ ಅವ್ರು ತೊಗೊಂಡಿದ್ದಾರಲ್ಲ. ಕೋರ್ಟಿಂದ ಜಡ್ಜನ್ನವರು ಯಾವ ಥರ ಸ್ಟೇ ಆರ್ಡ್ರ್ ಕೊಟ್ಟಿದ್ದಾರೆ? ಹಾಂ, ಕೋರ್ಟಲ್ಲಿ ಜಡ್ಜು ಯಾವ ಥರ ಸ್ಟೇ ಆರ್ಡ್ರ್ ಕೊಟ್ಟಿದ್ದಾರೆ? ಆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಲ್ಲ ರೀ, ಬೇರೆ ಕೋರ್ಟಿಗೆ ಎತ್ತಾಕ್ರಿ ಕೇಸು, ಬೇರೆ ಕೋರ್ಟಿಗೆ ಚೇಂಜ್ ಮಾಡಿ. ಯಾವ ಕೋರ್ಟಲ್ಲಿ ಯಾವ ಸೆಕ್ಷನಲ್ಲಿ ಎಷ್ಟನೇ ಫ್ಲೋರು ಕೇಸ್ ನಡೀತಾ ಇದೆ ಆ ಕೋರ್ಟಿಂದ ಬೇರೆ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿ. ಏನಕ್ಕಾಗಲ್ಲ? ಹಾಂ, ಆ ಜಡ್ಜು ಸರಿಯಾಗಿ ಆ ಕೇಸ್ ನಡೆಸ್ತಾ ಇಲ್ವಾ? ಚಾಲಕರು ಪರವಾಗಿ ಇಲ್ವಾ? ಜಡ್ಜಿಗೆ ಚೇಂಜ್ ಮಾಡಿರಿ ನೀವು. ಯಾಕೆ ಬೈಕ್ ಟ್ಯಾಕ್ಸಿ ಅವ್ನು ಮಾಡಿಲ್ವಾ? 2015ರಿಂದ ಅವನು 2015ದಿಂದ ಬೈಕ್ ಟ್ಯಾಕ್ಸಿ ವಿಚಾರ ಕೇಸ್ಗಳು ನಡೀತಾ ಇದೆಯಲ್ಲ, ಅದೇ ಕೋರ್ಟಲ್ಲಿ ಇದೆ, ಅದೇ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅದೇ ಲಾಯರ್ಗಳು, ಅದೇ ಜಡ್ಜ್ ಇದೆಯಲ್ಲ, ಯಾಕೆ ಚೇಂಜ್ ಮಾಡೋಕ್ಕಾಗಿಲ್ವಾ ನಿಮ್ಮ ಕೈಯಲ್ಲಿ? ಸರ್ಕಾರ ನಡೆಸ್ತವರು ಬೇರೆ ನಿಮ್ಮ ಕೇಸುಗಳಿಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳಿಗೆ, ಲಾಯರ್ಗಳಿಗೆ ಚೇಂಜ್ ಮಾಡಿಬಿಡ್ತೀರಾ, ಜಡ್ಜ್ಗಳಿಗೆ ಚೇಂಜ್ ಮಾಡ್ತೀರಾ. ಇದು ಚಾಲಕರು ಸಮಸ್ಯೆ ಆಗಿದೆಯಲ್ಲ, ಚಾಲಕರು ಸಮಸ್ಯೆ ಆಗಿರೋದು. ಏನಕ್ಕೆ ನೀವು ಚೇಂಜ್ ಮಾಡ್ತಾ ಇಲ್ಲ? ಈ ರೂಮಿಂದ ಬೇರೆ ರೂಮಿಗೆ ಏನಕ್ಕೆ ಕೋರ್ಟು ಚೇಂಜ್ ಮಾಡ್ತಾ ಇಲ್ಲ? ಬೇರೆ ಕಡೆ ಏನಕ್ಕೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾ ಇಲ್ಲ? ಚಾಲಕರು ಪರವಾಗಿ ಏನಕ್ಕೆ ನೀವು ರಾಜನೀತಿಯವ್ರು ಇರಲಿ, ಕೆಲವು ಸಂಘಟನೆ ಅಧ್ಯಕ್ಷರು, ಮುಖಂಡರು, ಅವ್ರು ಏನಕ್ಕೆ ಧ್ವನಿ ಎತ್ತುತ್ತಾ ಇಲ್ಲ? ಎತ್ತುತ್ತಾ ಇದ್ದಾರೆ. ಡೈಲಿ ನಾನು ನೋಡ್ತಾ ಇದ್ದೀನಿ, ಫೇಸ್ಬುಕ್ಕಲ್ಲಿ ಇರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ, ನ್ಯೂಸಲ್ಲಿ ಇರಲಿ, ಪೇಪರ್ದಲ್ಲಿ ಇರಲಿ, ಪ್ರತಿಯೊಂದು ನಾನು ನೋಡ್ತಾ ಇದ್ದೀನಲ್ಲ. ಏನಿದು ಚಾಲಕರ ಬಗ್ಗೆ ಧ್ವನಿಗಳು ಎತ್ತುತ್ತಾ ಇದ್ದಾರೆ, ಯಾರು ಹೋರಾಟಕ್ಕೆ ಸಿದ್ಧವಾಗಿ ನಿಂತ್ಕೋತಾ ಇದ್ದಾರೆ, ಯಾರು ಚಾಲಕರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಇಡೀ ನಿಮಗೆ ರಾಜಕಾರಣಿ ವ್ಯಕ್ತಿಗಳಿಗೆ ಬರ್ತಾ ಇದೆಯಲ್ಲ. ಏನು ಮಾಡ್ತಾ ಇದ್ದೀರಾ? ಚೂರು ಹೊಟ್ಟೆಗೆ ಊಟ ಮಾಡ್ತಾ ಇದ್ದೀರಾ ನೀವು? ಮಣ್ಣು ತಿಂತಾ ಇದ್ದೀರಾ? ಹಾಂ, ರಾಜಕಾರಣಿ ವ್ಯಕ್ತಿಗಳಿಗೆ ಹೊಟ್ಟೆಗೆ ಊಟ ಮಾಡ್ತಾ ಇದ್ದೀರಾ, ಮಣ್ಣು ತಿಂತಾ ಇದ್ದೀರಾ? ಇಲ್ಲ ರೀ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮ್ಲಿ ಚೆನ್ನಾಗಿದ್ರೆ ಸಾಕೇನ್ರಿ? ಡ್ರೈವರ್ ಇಲ್ಲ ಅಂದರೆ ಏನೂ ಇಲ್ಲ. ಏನೋ ಇಡೀ ಇಂಡಿಯಾ ಡ್ರೈವರ್ ಇಲ್ಲ ಅಂದರೆ ಏನೂ ಇಲ್ಲ, ಇಡೀ ಕರ್ನಾಟಕ ಡ್ರೈವರ್ ಇಲ್ಲ ಅಂದರೆ ಏನೂ ಇಲ್ಲ, ಇಡೀ ಬೆಂಗಳೂರು ಡ್ರೈವರ್ ಇಲ್ಲ ಅಂದರೂ ಏನೂ ಇಲ್ಲ. ಎಷ್ಟೊಂದು ಜನಕ್ಕೆ ಡ್ರೈವರ್ಗಳಿಗೆ ತೊಂದರೆ ಆಗ್ತಾಯಿದೆ ಗೊತ್ತೇನ್ರಿ? ಇವಾಗ ಒಂದು ವೀಡಿಯೋ ವೈರಲ್ ಮಾಡಿದ್ದೀನಿ ನೋಡಿ. ಬೈಕ್ ಟ್ಯಾಕ್ಸಿಯಲ್ಲಿ ಟೂ ವೀಲರಲ್ಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಲೇಡೀಸ್ ಹೋಗ್ತಾ ಇರ್ತಾಳೆ, ಬಿದ್ದೋಗ್ತಾರೆ ಇಬ್ಬರು. ಏನೋ ಟೂ ವೀಲರನ್ನು ಲೇಡೀಸ್ ಬಿದ್ದೋಗ್ತಾರೆ. ಆ ಟೈಮಲ್ಲಿ ಆ ಲೇಡೀಸ್ಗೆ ಏಟ್ ಬಿದ್ದಿರುತ್ತೆ. ನಮ್ಮ ಆಟೋ ಡ್ರೈವರ್ ಕೇಳಿದರೆ ಆ ಟೂ ವೀಲರನ್ನು ಏಕಾವಚಿ ಮಾತಾಡ್ತಾನೆ. ಟ್ರಾಫಿಕ್ ಪೊಲೀಸ್ ಅವ್ನು ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ, ಕಾನ್ಸ್ಟೇಬಲ್ಲು, ಏನೋ PC. ಯಾಕೆ ನಿಮಗೆ ಮಾತುಕತೆ ಮಾತಾಡೋಕ್ಕೆ ದಮ್ಮಿಲ್ವಾ? ಹಾಂ, ನೀನು ಇಲ್ಲಿಗಲಾಗಿ ಓಡಿಸ್ತಾ ಇದೆಯೋ ಬೋಡಿ ನನ್ನ ಮಗನೇ, ನೀನು ಟೂ ವೀಲರಲ್ಲಿ ಹೆಂಗೋ ಕೂತ್ಕೊಂಡು ಬಾಡಿಗೆ ಹೊಡಿತಾ ಇದೆಯಾ? ಹೆಂಗೋ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ತೋರಿಸೋ ಆರ್ಡ್ರು ಅಂತ ಕೇಳೋಕ್ಕಾಗಲ್ವ ಪೊಲೀಸವ್ರಿಗೆ? ಹಾಂ, RTO ಇಲಾಖೆಯವರು ಏನ್ರಿ ಮಾಡ್ತಾಯಿದ್ರಾ? ಕೆಲವು ದಿವಸ ಮೈಸೂರಲ್ಲಿ ಇದ್ದರು, ಕೆಲವು ದಿವಸ ನನ್ಮಂಗ್ಲದಲ್ಲಿ ಇದ್ದರು, ಕೆಲವು ದಿವಸ ಜಯನಗರದಲ್ಲಿ ಇದ್ದರು, ಕೆಲವು ವ್ಯಕ್ತಿಗಳು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದರು. RTO ಅವರು ಅಷ್ಟೇನಾ ನಿಮ್ಮ ಕೆಪಾಸಿಟಿ? ಅಷ್ಟೇನ್ರಿ RTO ಅಧಿಕಾರ ಅವರೇ? ನಿಮ್ಮ ಮೇಲೆ ಯಾರಿದ್ದಾನೆ ಅಧಿಕಾರ? RTO ಅಧಿಕಾರ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಮಾತು. RTO ಅಧಿಕಾರ ಅವ್ರ ಕೈ ತಲೆಗಡೆ ಇರೋರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಏನ್ರಿ ಮಾಡ್ತಾಯಿದ್ದೀರಾ? ಇಲ್ಲ, ನೀವು ನಾಲ್ಕು ಕೆಲಸ ಮಾಡೋದೋಸ್ಕರ ಆಟೋ ಡ್ರೈವರ್ಗಳು ಏನು ಸಾಯ್ಬೇಕಾ? ಕ್ಯಾಬ್ ಡ್ರೈವರ್ ಏನು ಸಾಯ್ಬೇಕಾ? ಹಾಂ, ಪ್ರತಿಯೊಬ್ಬರು ಮನೇಲಿ ಏನೇನು ಕಷ್ಟಗಳಿದೆ ಅಂತ ನಿಮ್ಗೆ ಗೊತ್ತೇನ್ರಿ? ಬೆಳಗಿಂದ ಸಾಯಂಕಾಲವರೆಗೂ ಫುಲ್ ಟ್ಯಾಂಕ್ ಗ್ಯಾಸ್ ಮಾಡ್ಕೊಂಡು 800 ರೂಪಾಯಿ ದುಡಿದ್ರೂ 800 ರೂಪಾಯಿಗೆ 300 ರೂಪಾಯಿ 350 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ. ಅದರಲ್ಲಿ ಟೀ ಕಾಫಿ ಅಂತ ಅದರಲ್ಲಿ 100 ರೂಪಾಯಿ ಹೋಗುತ್ತೆ. ಎಷ್ಟಾಯಿತು? 400 ರೂಪಾಯಿ ಆಯಿತು. 300 100 400 ರೂಪಾಯಿ ಹೋಯ್ತು. 400 ರೂಪಾಯಿಲಿ ಅವನು ಮಧ್ಯಾಹ್ನ ಊಟ ಎಷ್ಟಾಯಿತು? 500 ರೂಪಾಯಿ ಆಯಿತು.
ರೂಪಾಯಿ ತೊಗೊಂಡು ಮನೆಗೆ ಕೊಡ್ಲ ಅವನು? ಮನೆಗೆ ಕೊಡಬೇಕಾ, ಇಲ್ಲ ಮನೆ ಬಾಡಿಗೆಗಳು ಕಟ್ಟಬೇಕಾ, EMIಗಳು ಕಟ್ಟಬೇಕಾ, ಗಾಡಿ ಫೈನಾನ್ಸ್ಗಳು ಕಟ್ಟಬೇಕಾ, ಮಕ್ಕಳು ಎಜುಕೇಟ್ ಬಗ್ಗೆ ನೋಡಬೇಕಾ? ಬೆಳಿಗ್ಗೆ ಮಕ್ಕಳು ಹಾಲು ತೊಗೊಂಡು ಬರಬೇಕಾ, ಮಕ್ಕಳಿಗೆ ತಿಂಡಿ ತಗೊಂಡು ಬರಬೇಕಾ? ಏನ್ರಿ ಮಾಡ್ತಾನೆ ಡ್ರೈವರು? ಒಬ್ಬ ಆಟೋ ಡ್ರೈವರ್ ಏನು ಮಾಡ್ತಾನೆ, ಒಬ್ಬ ಕ್ಯಾಬ್ ಡ್ರೈವರ್ ಏನು ಮಾಡ್ತಾನೆ? ಏನ್ರಿ ನಡೆಸ್ತಾ ಇದ್ದೀರಾ ನೀವು ಸರ್ಕಾರ? ನೀವೆಲ್ಲ ಸರ್ಕಾರ ನಡೆಸೋಕ್ಕೆ ಲಾಯಕ್ಕಿದ್ದೀರಾ ನೀವು? ಸರ್ಕಾರ ನಡೆಸ್ತಾ ಇದ್ರೇನ್ರಿ? ಹೇಳಿಲ್ವಾ ಮೊದಲೇ ಒಂದು ಸತಿ ವೀಡಿಯೋದಲ್ಲಿ? ಕೈಗೆ ಮೈಕ್ ಸಿಕ್ಬಿಟ್ರೆ ಏನು, ಒಂದು ಕ್ಯಾಮ್ರಾಮನ್ ಬಂದುಬಿಟ್ರೆ, ಇಡೀ ಡ್ರೈವರ್ಗಳು ಮೊಬೈಲ್ ತೊಗೊಂಡ್ಬಿಟ್ರೆ ಇವ್ರ ಕೈಯಲ್ಲೇ ಇವರೇ ₹1 ಕೊಟ್ಟಿದ್ದಾನೆ ಅವನು ನಿಮಗೆ. ಎಷ್ಟು ರಿಸೂಟ್ಗೆ ತೊಗೊಂಡಿದ್ರಾ? ಈ 4 ಕಂಪ್ನಿ ಇದು 4 ಕಂಪ್ನಿಯಿಂದ ಎಷ್ಟು ಸೂಟ್ ಕೇಸ್ಗಳು ತೊಗೊಂಡಿದ್ರ ರಾಜಕಾರಣಿ ಅವರೇ? ರಾಮನಿ ರೆಡ್ಡಿ, ನಿಮಗೆ ಕೇಳ್ತಾ ಇರೋದು. ಬಂದು ಫೀಲ್ಡ್ ಆ್ಯಂಡ್ ಪರಗಲ್ಲಿ ದೊಡ್ಡ ಭಾಷಣ ಕೊಟ್ರಲ್ಲ ನೀವು, ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತೀನಿ, ನಂದೊಂದು ಸಂಘಟನೆ ಇರಲಿ ಅಂತ. ಏನು ಮಾಡಿದ್ರ ನೀವು? ಏನು ಕಿಸಿ ಹಾಕಿದ್ದೀರ ಅಲ್ಲಿ? ಇವತ್ತವರೆಗೂ ನೀವು ಒಂದು ಟ್ರಾನ್ಸ್ಪೋರ್ಟ್ ಅಧಿಕಾರ ಆಗಿಬಿಟ್ಟು ನಿಮ್ಮ ಕೈಯಲ್ಲಿ ಒಂದು ಆನ್ಲೈನ್ ಸಮಸ್ಯೆ ಆ್ಯಪ್ಗಳು ಬ್ಲಾಕ್ ಮಾಡೋಕ್ಕಾಗಿಲ್ಲ ಅಂದರೆ ನೀವೆಲ್ಲ ರಾಜಕಾರಣಿ ವ್ಯಕ್ತಿಗಳೇನ್ರಿ ನಿಮಗೆ? ರಾಜಕಾರಣಿ ನಡೆಸೋರು ವ್ಯಕ್ತಿಗಳ ನೀವು? ಯಾಕೆ ನಿಮ್ಮ ಮನೇಲಿರೋದು ಹೆಂಡತಿ ಮಕ್ಕಳು, ನಿಮಗಿರೋದು ಫ್ಯಾಮ್ಲಿ, ಮಿಕ್ಕಿದವರೆಲ್ಲ ಏನಿಲ್ವಾ? ನಿಮಗೆ ಒಂದು ಫ್ಯಾಮ್ಲಿ ಇದೇನ್ರಿ? ಬೇರೆಯವ್ರಿಗೆ ಫ್ಯಾಮ್ಲಿ ಇಲ್ಲ ಏನ್ರಿ? ಏನು ಬೆಂಗಳೂರು ಸಿಟಿಗೆ ಯಾವ ಥರ ಡ್ರೈವರ್ಗಳಿಗೆ ಉಳಿಸ್ಕೋಬೇಕು, ಏನೇನು ತೊಂದರೆಗಳು ಆಗ್ತಾಯಿದೆ? AC ರೂಮಲ್ಲಿ ಕುತ್ಕೊಂಡು ಇದೇನ್ರಿ ಮೀಟಿಂಗ್ ಮಾಡ್ತಾ ಇರೋದು? ಹೋಗ್ಲಿ, ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ವಲ್ಲ, ನಿಮಗೆ ಯೋಗ್ಯತೆ ಇಲ್ಲ. 9 ಸಂಘಟನೆಗಳಿದ್ದಾರೆ ಬೆಂಗಳೂರು ನಗರದಲ್ಲಿ. ಎಷ್ಟು ಸಂಘಟನೆಗಳಿದೆ ಅಷ್ಟು ಸಂಘಟನೆಗಳಿಗೆ ಪ್ರೆಸ್ ಮೀಟಿಂಗ್ ಇಕ್ಕಿ ಆಗಲ್ವಾ ಏನ್ರಿ? ಬೆಂಗಳೂರು ನಗರದಲ್ಲಿ, ಕರ್ನಾಟಕ ನಗರದಲ್ಲಿ ಪ್ರತಿಯೊಬ್ಬ ಸಂಘಟನೆಯವ್ರಿಗೆ ಪ್ರೆಸ್ ಮೀಟಿಂಗ್ ಇಕ್ಕ್ರಿ. ಪ್ರೆಸ್ ಮೀಟಿಂಗ್ ಇಕ್ಕಿ ಪ್ರತಿಯೊಬ್ಬ ಸಂಘಟನೆ ಅಧ್ಯಕ್ಷರಿಗೆ ಕುಂದಿರಿಸಿ ಮಾತಾಡಿ. ಅದೇ ಶಾಂತಿನಗರ RTO ಇಲಾಖೆಯಲ್ಲಿ ಮೀಟಿಂಗ್ ಮಾಡೋ ಟೈಮಲ್ಲಿ ಚೂರು ಮಾನ ಮರ್ಯಾದಿಲ್ವಾ? ಚೂರು ಬುದ್ಧಿ ಇಲ್ವಾ ನಿಮಗೆ? ನಿಮ್ಮ ಬಗ್ಗೆ, ಇಡೀ ಬೆಂಗಳೂರು ಬಗ್ಗೆ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಮಾಹಿತಿ ಇವಾಗನೇ ಕೊಡ್ತೀನಿ, ಪ್ರತಿಯೊಬ್ಬರು ಕೇಳ್ಕೊಳ್ಳಿ. ಲೈವ್ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಒಂದೇ. ನಾನೀಗ ಓಲಾ ಬಗ್ಗೆ ಇರಲಿ, ಊಬರ್ ಬಗ್ಗೆ ಇರಲಿ, ರ್ಯಾಪಿಡೋ ಬಗ್ಗೆ ಇರಲಿ, ನಮ್ಮ ಯಾತ್ರೆ ಬಗ್ಗೆ ಇರಲಿ, ಯಾರೋ 2 ಕಿಡಿಗೇಟಿ ಅಧ್ಯಕ್ಷರುಗಳು ಬಂದುಬಿಟ್ಟು ಮೀಟ್ರ್ ರೇಟು ಜಾಸ್ತಿ ಇರಲಿ, ನಾನು ನಂಬ್ತೀನಿ. ನೀವೇ ಗಂಡಸರು, ನೀವು 9 ಇಲ್ಲ, ನೀವು ಗಂಡಸರು ಅಂತ ನಾನು ನಂಬ್ತೀನಿ. ಇಡೀ ರಾಜಕಾರಣಿ ವ್ಯಕ್ತಿಗಳಿಗೆ ಹೇಳ್ತಾ ಇರೋದು, ನೀನು ಕಾಂಗ್ರೆಸ್ ಪಕ್ಷದವರು ಇರಲೋ, ನೀನು BJP ಪಕ್ಷದ ಇರಲೋ, ಯಾವ ಪಕ್ಷದವರು ಇರಲಿ, ಸೆಂಟ್ರಲ್ ಗೌರ್ಮೆಂಟೇ ಇರಲೇಬೇಕು. FC ಏನಕ್ಕೆ ಮಾಡಿಸ್ಕೋಬೇಕು? ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತಾನೆ ನಾವು ಹೇಳ್ತಾ ಇರೋದು. ನಿಮ್ಮ ಕೈಯಲ್ಲಿ ತಾಕತ್ತಂತ ಮಾತಿಲ್ಲ, ಧೈರ್ಯ ಅಂತ ಇಲ್ಲ ನಿಮ್ಮ ಕೈಯಲ್ಲಿ. ನಿಮ್ಮ ಕೈಯಲ್ಲಿ ಏನಕ್ಕೂ ಲಾಯಕ್ಕಿಲ್ಲ. ನೀವು ಸರ್ಕಾರ ನಡೆಸ್ತವ್ರಿಗೆ ಓಪನ್ ಸ್ಟೇಟ್ಮೆಂಟ್ ಇದು. ಇಡೀ ಬೆಂಗಳೂರು ನಗರದಲ್ಲಿ ಯಾವ್ಯಾವ ಸರ್ಕಾರ ಏನೇನು ಕಿತ್ತಿ ಗುಡ್ಡೆಗಳು ಹಾಕ್ತಾಯಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ ಅಂತ ಬರೋ ತಿಂಗಳು 22, 23 ದಿಲ್ಲಿಯಲ್ಲಿ ಇಡೀ ಕರ್ನಾಟಕ, ಬೆಂಗಳೂರು, ಇಡೀ ಇಂಡಿಯಾ ಅಧ್ಯಕ್ಷರುಗಳು ಸೇರ್ಪಡೆ ಆಗ್ತಾಯಿದ್ದಾರೆ. ಅಲ್ಲಿ ಏನೋ ಇದೇ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಇಡೀ ಇಂಡಿಯಾದು, ಇಡೀ ಪ್ರಪಂಚ ಇಂಡಿಯಾದು ಅಧ್ಯಕ್ಷರುಗಳು ಅದರಲ್ಲಿ ಮೀಟಿಂಗ್ ಇಕ್ಕಿದ್ದಾರೆ. ಯಾವ ಭಾಗದಲ್ಲಿ ಯಾವ ಸಂಘಟನೆ ಅಧ್ಯಕ್ಷರುಗಳಿಗೆ ಯಾವ ಜಾಗದಲ್ಲಿ ಸಮಸ್ಯೆಗಳಿದೆ ಡ್ರೈವರ್ಗಳಿಗೋಸ್ಕರ ಅಂತ ಒಂದು ಮೀಟಿಂಗ್ ಜಾರಿ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ನಮ್ಮ ಬೆಂಗಳೂರಲ್ಲಿರೋದು ನಾಲಾಯಕ್ ಸರ್ಕಾರ, ನಮ್ಮ ಬೆಂಗಳೂರಲ್ಲಿರೋದು ಸರ್ಕಾರ ಕೈಯಲ್ಲಿ ಏನು ಕಿಸೋಕ್ಕಾಗಲ್ಲ. ನಮ್ಮ ವಾಹನಗಳಿಗೆ ನಮಗೆ ವೈಟ್ ಬೋರ್ಡ್ ಮಾಡಿಕೊಡಿ, ನಮಗೆ ಯೆಲ್ಲೋ ಬೋರ್ಡ್ ಬೇಡ. ಅರ್ಥ ಆಯ್ತಾ? ನಮ್ಮ ಕ್ಯಾಬ್ ಡ್ರೈವರ್ ಇರಲಿ, ನಮ್ಮ ಗೂಡ್ಸ್ ಗಾಡಿ, ಲಗೇಜ್ ಗಾಡಿ, ಆಪೆ ಗಾಡಿ, ಟಾಟಾ AC ಅವ್ರಿಗೆ, ನಮ್ಮ ಆಟೋ ಡ್ರೈವರ್ ಅವ್ರಿಗೆ, ಪ್ರತಿಯೊಂದು ಗಾಡಿಗಳಿಗೆ ನಮಗೆ ವೈಟ್ ಬೋರ್ಡ್ ಮಾಡಿಕೊಡಿ. ಆಯಿತಾ?
ಯಾಕಂದರೆ ಬೆಂಗಳೂರು ನಗರದಲ್ಲಿ, ಕರ್ನಾಟಕ ನಗರದಲ್ಲಿ ಯಾವ ಸರ್ಕಾರ ಬಂದ್ರೂ ಅವನ ಹೆಂಡತಿ ಮಕ್ಳಿಗೆ ಅವ್ನು ಒಳ್ಳೇದು ನೋಡ್ಕೊತಾನೆ, ಒಳಗಡೆಯಿಂದ ತಲೆ ಹಿಡಿಯೋ ಕೆಲಸ ಮಾಡ್ತಾನೆ, ಮುಂದೆ ಬರ್ತಾನೆ, ಡ್ರೈವರ್ ಮುಂದೆ ಭಾಷಣ ಕೊಡ್ತಾನೆ. ಹೌದಾ, ಆಯಿತು, ಬೈಕ್ ಟ್ಯಾಕ್ಸಿ ಬಗ್ಗೆ ನಾನು ವಿರೋಧಕ್ಕೆ ನಿಂತ್ಕೋತೀನಿ, ಇದ್ರ ಬಗ್ಗೆ ಏನಿರೋ ನಾನು ನೋಡ್ತೀನಿ, ಇದು ಆನ್ಲೈನ್ ಸಮಸ್ಯೆ ಬಗ್ಗೆ ನಾನು ನೋಡ್ತೀನಿ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ರೀ ರಾಮನಿ ರೆಡ್ಡಿ ಸಾಹೇಬ್ರೆ, ಯಾವುದೋ ಒಂದು ಲೇಡೀಸು ನಿಮಗೆ ಇದು ಟ್ವಿಟರಲ್ಲಿ ಆಟೋ ಡ್ರೈವರ್ 100 ರೂಪಾಯಿ ತೊಗೋತಾ ಇದ್ದಾನೆ ಅಂತ ಮೆಸೇಜ್ ಮಾಡಿದ ತಕ್ಷಣ ಆ ಡ್ರೈವರ್ ಮೇಲೆ ನೀವು ಕೇಸ್ ಮಾಡಿದ್ರು. ಆ ಡ್ರೈವರ್ಗೆ ಯಾವ ಆಪಲ್ಲಿ ಬಂದಿರೋದು, ಯಾವುದಲ್ಲಿ ಅವ್ನು ಬಾಡಿಗೆ ಹೊಡೆದಿರೋದು ಅಂತ ತನಿಖೆ ಮಾಡಿದ್ರು, ಅರೆಸ್ಟು ಮಾಡಿದ್ರು. ಅದು ಏನೋ ಇಂಪ್ಲೆಸ್ ಇರೋರು ನಿಮಗೆ ಇಂಪ್ಲೆಸ್ ಕೊಟ್ಟರೆ ನಿಮ್ಮ ಕೈಯಲ್ಲಿ ಅಧಿಕಾರ ಅಂತ ನೀವು ನಡ್ಸೋಕ್ಕೆ ನಿಮ್ಮ ಕೈಯಲ್ಲಿ ಹೋಗ್ತಾ ಇದೆ ಅಲ್ಲ. ಒಂದು ಕಮಿಷನರ್ ಮಗಳು ಇರಲಿ, ಒಬ್ಬ CM ಮಗಳು ಇರಲಿ, ಒಬ್ಬ ಹೋಮ್ ಮಿನಿಸ್ಟರ್ ಮಗಳು ಇರಲಿ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಕ್ಕಳು ಇರಲಿ, ಏನೋ ಅವ್ರ ಫ್ಯಾಮ್ಲಿ ಇರಲಿ, ಅವ್ರ ಕುಟುಂಬ ಇರಲಿ, ಅವ್ರ ರಿಲೇಷನ್ ಅದು ಇರಿದ್ರೆ ಒಂದು ಫೇಸ್ಬುಕ್ಕಲ್ಲೋ, ಟೆಲಿಗ್ರಾಮಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಟ್ವಿಟರಲ್ಲಿ ಮೆಸೇಜ್ ಮಾಡಿದ ತಕ್ಷಣ ಪೊಲೀಸ್ ಅಧಿಕಾರವರು ಸರ್ರ್ ಅಂತ ಬರ್ತಾರೆ, ಮಾಹಿತಿ ತೊಗೊಂಡು ಎಲ್ಲ ಇನ್ಕ್ವೈರಿ ಮಾಡ್ಕೊಂಡು ಅರೆಸ್ಟ್ ಮಾಡ್ತಾರೆ. ಅಲ್ಲ ತಾನೇ ಅಲ್ವಾ? ಇದೇ ತಾನೇ ಮಾಡೋದು ಪೊಲೀಸವರು, ಅಧಿಕಾರ ಅವರು, ಟ್ರಾಫಿಕ್ ಪೊಲೀಸವರು, ಮಾಮೂಲಿ ಲ್ಯಾಂಡ್ಲೈನರು ಪೊಲೀಸವರು, ಕಾಕಿ ವರದಿ ಹಾಕಿರೋ ಪೊಲೀಸವರು, ಇದೇ ತಾನೇ ಮಾರೋದು ಅಲ್ವಾ? ಇಷ್ಟೊಂದು ಸತಿ ಇಷ್ಟು ವರ್ಷ ಡ್ರೈವರ್ಗಳು ಬಡ್ಕೋತಾ ಇದ್ರು, ಸಾಯ್ತಾ ಇದ್ರು, ಡ್ರೈವರ್ಗಳು ಏನಕ್ಕೆ ಕೇಳ್ತಾ ಇದ್ದಾರೆ, ಡ್ರೈವರ್ ಕಷ್ಟಗಳು ಏನಂತ ಯಾವನ ನೋಡ್ತಾ ಇದ್ದೇನ್ರಿ? ನಿಮಗೆಲ್ಲ ಬುದ್ಧಿ ಇದೆಯೇನ್ರಿ? ಡ್ರೈವರ್ಗಳು ಇಲ್ಲಾಂದರೆ ನಿಮ್ಮ ಮನೆ ಮಕ್ಳಿಗೆ ಕರ್ಕೊಂಡು ಹೋಗ್ತಾನೆ ನೋಡಿ, ಆ ಡ್ರೈವರ್ ಇಲ್ಲಾಂದ್ರೂ ಏನೂ ಆಗಲ್ಲ. ಡ್ರೈವರ್ಗೆ ಎಲ್ಲಿಂದ ಎಲ್ಲವರೆಗೋದ್ರೂ ಅವನ ಬೆಲೆ ಏನಂತ ಮೊದಲು ಅರ್ಥ ಮಾಡ್ಕೊಳ್ಳಿ. ಅವ್ನ ಡ್ರೈವರ್ ಮಾಮೂಲಿ ಆಟೋ ಡ್ರೈವರ್ ಇರ್ಬೋದು, ಕ್ಯಾಬ್ ಡ್ರೈವರ್ ಇರ್ಬೋದು, ಗೂಡ್ಸ್ ಗಾಡಿ ಡ್ರೈವರ್ ಇರ್ಬೋದು, ಲಾರಿ ಡ್ರೈವರ್ ಇರ್ಬೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಮುಂಚೆ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಿ. ಅವ್ರ ಡ್ರೈವರ್ಗಳು ಮನೆ ಪರಿಸ್ಥಿತಿ ಏನಿದೆ, ಅವ್ರ ಕಷ್ಟಗಳು ಏನಿದೆ, ಅವ್ರ ದುಡಿಮೆಗಳು ಏನು ಮಾಡ್ತಾಯಿದ್ದಾರೆ, ಅವ್ರ ಗಾಡಿಗಳಿಗೆ ಫೈನಾನ್ಸ್ ಹೆಂಗೆ ಕಟ್ಟಿದ್ದಾರೆ, ಅವ್ರ ಮನೆ ಬಾಡಿಗೆಗಳು ಹೆಂಗೆ ಕಟ್ಟಿದ್ದಾರೆ, ಅವ್ರ ಮನೆ ಕಷ್ಟಗಳು ಹೆಂಗೆ ನಡೀತಾ ಇದೆ, ಅವ್ರ ಮಕ್ಕಳದ್ದು ಎಜುಕೇಟ್ ಹೆಂಗಿದೆ, ಅವ್ರಿಗೇನೇನು ಸಮಸ್ಯೆ ಇದೆ ಅಂತ ಮೊದಲು ಅದು ಅರ್ಥ ಮಾಡ್ಕೊಳ್ಳಿ. ನಾಯಿಲಾಯ್ಕ್ ಥರ ನಾನು ಬಂದ್ಬಿಟ್ಟು ಮಾಡಿ ನಾನು ಕಿಸಿ ಹಾಕ್ಬಿಡ್ತೀನಿ, ನಾನು ಇದು ಕಿತ್ತಿ ಗುಡ್ಡೆ ಹಾಕ್ಬಿಡ್ತೀನಿ. ಏನ್ರಿ ಕಿತ್ತಿ ಗುಡ್ಡೆ ಹಾಕ್ತಾ ಇದ್ದೀರಾ? ಎಷ್ಟು ದೊಡ್ಡ ಹಬ್ಬ ಬಂತು ಇದು, ಯುಗಾದಿ ಹಬ್ಬ ಅಂತ, ಶಿವರಾತ್ರಿ ಹಬ್ಬಗಳು ಬರುತ್ತೆ, ದಸರಾ ಹಬ್ಬಗಳು ಬರ್ತಾಯಿದೆ, ದೀಪಾವಳಿ ಹಬ್ಬಗಳು ಬರ್ತಾಯಿದೆ, ರಂಜಾನ್ ಹಬ್ಬಗಳು ಬರ್ತಾಯಿದೆ, ಬಕ್ರೀದ್ ಹಬ್ಬಗಳು ಬರ್ತಾಯಿದೆ, ಮೊಹರಂ ಹಬ್ಬಗಳು ಬರ್ತಾಯಿದೆ. ಪ್ರತಿಯೊಂದು ಹಬ್ಬಗಳು ಬರ್ತಾಯಿದ್ರು ಪ್ರತಿಯೊಬ್ಬ ಡ್ರೈವರು ಒಂದು ಚಿಕ್ಕದಾಗಿ ಫಂಕ್ಷನ್ ಆದರೂ ಮಾಡೋಕ್ಕೆ, ಚಿಕ್ಕದಾಗಿ ಹಬ್ಬ ಕಾರ್ಯ ಮಾಡೋಕ್ಕೆ ಅವನ ಕೈಯಲ್ಲಿ ಶಕ್ತಿ ಇಲ್ಲ. ಏನಕ್ಕಂದರೆ ಈ ನಾಲಾಯಕ್ ಸರ್ಕಾರಗೋಸ್ಕರನೇ ಆನ್ಲೈನ್ ಸಮಸ್ಯೆಗಳು ಬಿಟ್ಟಿರೋದು. ಒಂದು ರೀ, ನೀವು ಮೀಟ್ರ್ ಏನಕ್ಕೆ ಕೊಟ್ಟಿದ್ರಾ? ಕ್ಯಾಬಲ್ಲಿ ಇರಲಿ ಮೀಟ್ರ್ ಏನಕ್ಕೆ ಶೋಕಿ ಕೊಟ್ಟಿದ್ರಾ? ಆಟೋದಲ್ಲಿ ಏನು ಮೀಟ್ರ್ ಏನು ಶೋಕಿ ಕೊಟ್ಟಿದ್ರೇನ್ರಿ? ಮತ್ತು ನಾವು ಆಟೋದು ಮೀಟ್ರ್ಗಳು ಏನಕ್ಕೆ ರೀ FC ಮಾಡಿಸ್ಬೇಕು? ಮೀಟ್ರ್ ಏನಕ್ಕೆ ರೀ ಪಾಸಿಂಗ್ ಮಾಡಿಸ್ಬೇಕು? ನಾವು ಆಟೋ ಮೀಟ್ರ್ ಏನಕ್ಕೆ ಪಾಸಿಂಗ್ ಮಾಡಿಸ್ಕೋಬೇಕು? ಆಟೋ ಪಾಸಿಂಗ್ ಮಾಡಿಸಿ ಬಿಲ್ ಏನಕ್ಕೆ ತೊಗೋಬೇಕು? ನಿಮ್ಮಂಥವ್ರು ನಾಲಾಯಕ ರಾಜಕಾರಣಿಗಳು, ವ್ಯಕ್ತಿಗಳು ಆನ್ಲೈನ್ ಸಮಸ್ಯೆಗಳು ಅದಕ್ಕೆ ಬ್ಲಾಕ್ ಮಾಡೋಕ್ಕೆ ಆ್ಯಪ್ಗಳು ಆಗ್ತಾಯಿಲ್ಲ ಅಂದರೆ ಮತ್ತೇನು ಸರ್ಕಾರ ನಡೆಸ್ತಾ ಇದ್ದೀರಾ? ನಾವೇನಕ್ಕೆ ನಿಮ್ಮ ಸರ್ಕಾರಿಗೆ ಟ್ಯಾಕ್ಸ್ಗಳು ಕಟ್ಟಬೇಕು, FCಗಳು ಮಾಡಿಸ್ಕೋಬೇಕು, ಪಾಸಿಂಗ್ ಮಾಡಿಸ್ಕೋಬೇಕು? ಹೇಳ್ರಿ, ನಾಲಾಯಕ ಸರ್ಕಾರ ಇದೇನಾ ನಿಮ್ಮ ಮಾಡ್ತಾ ಇರೋದು ಕೆಲಸ? ಯಾವತ್ತು ಮೊನ್ನೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ ಡ್ರೈವರ್ ಮೊಬೈಲ್ ಕಳೆದೋಯ್ತು ಅಂದ, ಅವನ ಮೊಬೈಲ್ ಸಿಕ್ತು. ಏನು ಈ ಸಜ್ಜಾಪುರ ರೋಡಲ್ಲಿ ಒಬ್ಬ ಕಸ್ಟಮರು ಕುಡ್ದುಬಿಟ್ಟು ಆಟೋದಲ್ಲಿ ಮೊಬೈಲು ಕಳ್ದಾಕೊಂಡ್ಬಿಟ್ಟು ಎಲ್ಲೋ ಬಂದು ಆಟೋದಲ್ಲಿ ಕುತ್ಕೊಂಡು ಹೋಗಿ ಆ ಪೊಲೀಸವರು ಮಾಹಿತಿ ತೊಗೊಂಡಿಲ್ಲ, ಅದ್ರ ಬಗ್ಗೆ ಏನದು ಇನ್ಕ್ವೈರಿ ಮಾಡಿಲ್ಲ, ಏನಿಲ್ಲ, ಆ ಡ್ರೈವರ್ ಮೇಲೆ ಕೇಸ್ ಮಾಡಿದಾರಲ್ಲ. ಎಂಥಾರಿ ಪೊಲೀಸ್ ನಿಮ್ಮದು? ಎಂಥಾರಿ ಡಿಪಾರ್ಟ್ಮೆಂಟ್ ನಿಮ್ಮದು? ಏನು ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದೀರಾ? ಅದೇ ದುಡ್ಡಿರೋನು ಇಂಪ್ಲೆಸ್ ಇರೋನು ಬಂದರೆ ಏನು ಗೌರವ ಒಂದು, ಏನು ಮಾತುಗಳು ಅವನಿಗೂ, ಏನು ಚೇರ್ ಮೇಲೆ ಕುಂದಿರ್ಸೋದು. ಅದೇ ಡ್ರೈವರ್ಗಳು ಬಂದರೆ ಸಾಹೇಬ್ರು ಇಲ್ಲ ಬಾ ಆಮೇಲೆ ಬಾ, ಅವರಿಲ್ಲ ಆಮೇಲೆ ಬಾ. ಇಡೀ ಪೊಲೀಸರು
ಟ್ರಾಫಿಕ್ ಇರಲಿ, ಲ್ಯಾಂಡ್ಲೈನ್ ಇರಲಿ, ಏನೋ ಆರ್ ಟಿ ಅಧಿಕಾರ ಅವ್ರು ಇರಲಿ, ಸರ್ಕಾರ ನಡೆಸ್ತಾರ ಮಿನಿಸ್ಟರ್ಗಳು ಇರಲಿ, ನಿಮ್ಮ ಪ್ರತಿಯೊಂದು ಮಾಹಿತಿ ಬೆಂಗಳೂರು ನಗರದಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ ದಿಲ್ಲಿಲಿ ಎತ್ತಿಸ್ತೀನಿ ನಾನು. ಬೆಂಗಳೂರು ಸರ್ಕಾರಕ್ಕೆ ದಿಲ್ಲಿಯಲ್ಲಿ ಕುತ್ಕೊಂಡು ಅಲ್ಲಿಂದ ನಾನು ಕೆಲವು ವ್ಯಕ್ತಿಗಳು ಕಳಿಸ್ಕೊಟ್ಟು ವೀಡಿಯೋಗಳು ಮಾಡಿಸ್ತೀನಿ. ಬೆಂಗಳೂರು ಸರ್ಕಾರ ಈ ಥರ ಇದೆ, ಎಂಜಿಲ್ ತಿನ್ನೋದು ಸರ್ಕಾರ, ದುಡ್ಡಿಗೆ ಆಸೆ ಪಡೋ ಸರ್ಕಾರ ಇದು, ಡ್ರೈವರ್ಗಳಿಗೆ ರಕ್ತ ಕುಡಿಯೋ ಸರ್ಕಾರ ಇದು, ಡ್ರೈವರ್ಗಳಿಗೆ ಸಾಯಿಸ್ತಾ ಇರೋ ಸರ್ಕಾರ ಅಂತ ಅಲ್ಲಿ ನಾನು ಟ್ಯಾಗ್ ಮಾಡಿಸಿ ನಿಮ್ಮ ಕೈಯಲ್ಲಿ ಹಾಕ್ಸ್ತೀನಿ. ಇಡೀ ಡ್ರೈವರ್ ಕೈಯಲ್ಲಿಂದ ಟ್ಯಾಗ್ ಮಾಡಿ ಅಲ್ಲಿಂದ ಹಾಕ್ಸಿ ನಾನು ದಿಲ್ಲಿ ಕಡೆಯಿಂದ. ಆವಾಗ ಇಡೀ ಸಂಘಟನೆ ಮುಖಂಡರು ಇರ್ತಾರಲ್ಲಿ, ಇಡೀ ಇಂಡಿಯಾ ಸಂಘಟನೆ ಅಧ್ಯಕ್ಷರುಗಳು ಇರ್ತಾರಲ್ಲ, ಆವಾಗ ನಿಮಗೆ ಇಲ್ಲಿ ಬೆಂಗಳೂರು ಸರ್ಕಾರಕ್ಕೆ ಒಂದು ಮಾನ ಅಂತ ಬರುತ್ತೆ ನಿಮಗೆ. ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಮರ್ಯಾದೆ ಇದೆಯಾ, ನಿಮ್ಮ ಮರ್ಯಾದೆ ಇಲ್ಲ ಅಂತ. ಡ್ರೈವರ್ಗಳಿಗೆ ಉಳಿಸ್ಕೋತಾ ಇದ್ದೀರಾ ಇಲ್ಲ ಸಾಯಿಸ್ತಾ ಇದ್ದೀರಾ ಅಂತ. ಲಾರಿ ಡ್ರೈವರ್ಗಳಿಗೆ ಬೆಂಗಳೂರು ಕರ್ನಾಟಕದಲ್ಲಿ ಬರೋ ಟೈಮಲ್ಲಿ ಟೋಲಲ್ಲಿ 500 ರೂಪಾಯಿಂದ 600 ರೂಪಾಯಿ ಮಾಮೂಲಿ ಈಸ್ಕೊತಾಯಿದ್ರು. ಈಗ ಟೋಲಲ್ಲೂ ಕೂಡ 10,000, 15,000, 20,000 ರೂಪಾಯಿ ತೊಗೋತಾಯಿದ್ರ. ಟೋಲಲ್ಲಿ ಚೆಕ್ ಪೋಸ್ಟಲ್ಲಿ ಈಸ್ಕೊತಾಯಿದ್ರ ನೀವು. ಏನು ಅಲ್ಲಿರೋದು ಡ್ರೈವರ್ಗಳು ಫೋನ್ ಮಾಡಿ ಅವ್ರಿಗೆ ಎಷ್ಟು ಫೈನ್ಗಳು ಹಾಕಿಸಿದ್ರ, ಎಷ್ಟೆಷ್ಟು ನೀವು ಕಂಪ್ಲೇಂಟ್ಗಳು ಹಾಕಿದ್ರ, ಗಾಡಿ ತೂಕ ಸ್ಕೇಲ್ ಮೇಲೆ ಕ್ರೇನ್ ಮೇಲೆ ತೂಕ ಮಾಡಿನೂ ಗಾಡಿ ಕರೆಕ್ಟಾಗಿದ್ರು ನೀವು ನಡ್ಕೋತಾ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಸರ್ಕಾರ ನಡೆಸ್ತಾ ಇರೋ ಪ್ರತಿಯೊಂದು ಮಾಹಿತಿಗೂ ನಮ್ಮ ಉತ್ತರ ಆ ಥರ ನಾಲ್ಕು ಸರ್ಕಾರ ಅಂತ ಇಡೀ ಪಬ್ಲಿಕ್ ಗೊತ್ತು. ಇಡೀ ಕರ್ನಾಟಕ ಇಂಡಿಯಾವರೆಗೂ ಡ್ರೈವರ್ಗಳು ಗೊತ್ತಾಗಿದೆ. ಯಾಕೆಂದರೆ ಪ್ರತಿಯೊಬ್ಬ ಡ್ರೈವರು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ವೀಡಿಯೋ ಮಾಡ್ತಾ ಇರೋದು ವೀಡಿಯೋ ಎಲ್ಲ ಕಡೆ ಹೋಗ್ತಾ ಇದೆ. ಇಡೀ ಇಂಡಿಯಾ ಹೋಗ್ತಾ ಇದೆ. ಏನೋ ಇಡೀ ವ್ಯಕ್ತಿಗಳು ನೋಡ್ತಾ ಇದ್ದಾರೆ. ಸೆಂಟ್ರಲ್ವರೆಗೂ ಹೊಂಟೋಗ್ಬಿಟ್ಟಿದೆ. ಈ ವಿಡಿಯೋ ಸೆಂಟ್ರಲ್ವರೆಗೂ ಹೋಗಲಿ ಅಂತಲೇ ನಾನು ವೀಡಿಯೋ ಮಾಡ್ತಾ ಇರೋದು. ನಿಮ್ಮ ಕೈಯಲ್ಲಿ ಕಿಸೇಕಂತೂ ಆಗಲ್ಲ. ಮಾತಾಡಿರೋದು, ನ್ಯಾಯ ಕೇಳೋದು, ನಿಮ್ಮ ತವ ಅಧಿಕಾರ ಕೇಳ್ತಿರೋ ಡ್ರೈವರ್ ಮೇಲೆ ಕೇಸ್ಗಳು ಹಾಕ್ತೀರಾ. ಅದು ಬಿಟ್ಟರೆ ನಿಮ್ಮ ಕೈಯಲ್ಲಿ ಕಿತ್ತಕ್ಕೆ ಏನು ಗುಡ್ಡೆ ಆಗಲ್ಲ. ಏನು ಹೇಳಿ, ಅದ್ರ ಬಗ್ಗೆ ಕಿತ್ತಕ್ಕೆ ನಿಮ್ಗೆ ಏನು ಗುಡ್ಡೆಗೆ ಹಾಕಾಗಲ್ಲ. ಯಾಕಂದರೆ ಸರ್ಕಾರ ಹೇಳೋದು ನಾಲಾಯಕ್ ಸರ್ಕಾರ, ಲಂಚ ತಿನ್ನೋ ಸರ್ಕಾರ, ದರೋಡೆಕೋರ್ ಸರ್ಕಾರ ಇದು. ನೀವೇ ದರೋಡೆಕೋರು. ಆಟೋ ಡ್ರೈವರ್ಗಳಿಗೆ ಹೇಳ್ತೀರಾ ದೌರ್ಜನ್ಯ ಮಾಡ್ತಾಯಿದ್ದಾನೆ, 10-20 ರೂಪಾಯಿ ಕೇಳ್ರೆ ಇವನು ರೌಡಿಸಮ್ ಮಾಡ್ತಾಯಿದ್ದಾನೆ ಅಂತ. ನಿನ್ನ ಕೈಯಲ್ಲಿ ತಾಕತ್ತು ದಮ್ ಅಂತ ಇದನ್ನ ರೇ ರಾಜಕಾರಣಿ ವ್ಯಕ್ತಿಗಳೇ, ನಿಮ್ಮ ಕೈಯಲ್ಲಿ ತಾಕತ್ತು ದಮ್ ಅಂತ ಇದ್ದರೆ ಇಡೀ ಕ್ಯಾಬ್ ಡ್ರೈವರ್ಗೆ, ಆಟೋ ಡ್ರೈವರ್ಗೆ ವೈಟ್ ಬೋರ್ಡ್ ಮಾಡ್ಕೊಂಡು ನೋಡೋಣ. ನಿನ್ನ ಗಂಡಸಾಗಿದ್ರೆ ಮಾಡ್ಕೊಡ, ನಿನ್ನ ಗಂಡಸೇ ಇದ್ರೆ ಮಾಡಿಕೊಡು. ಆರ್ ಟಿ ಅಧಿಕಾರ ಯಾವ ವ್ಯಕ್ತಿ ನಡೆಸ್ತಾ ಇದೆಯಾ ಆ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಮಿನಿಸ್ಟರ್ವರೆಗೂ ಹೋಗಲಿ ವಿಡಿಯೋ. ಸೆಂಟ್ರಲ್ ಮಿನಿಸ್ಟರ್ಗೆ ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಆಗಿದ್ರೆ ವೈಟ್ ಬೋರ್ಡ್ ಮಾಡಿಕೊಡ್ರಿ. ನಮ್ಮ ಗಾಡಿಗಳು, ಕ್ಯಾಬ್ ಇರಲಿ, ಆಟೋ ಇರಲಿ, ಎಲ್ಲ ವಾಹನಗಳು ನಮ್ಮ ಎಲ್ಲ ಬೋರ್ಡ್ಗೆ ವೈಟ್ ಬೋರ್ಡ್ ಮಾಡ್ಕೊಡ ನೋಡೋಣ. ನೀನು ಗಂಡಸಿದ್ರೆ ವೈಟ್ ಬೋರ್ಡ್ ಮಾಡಿಕೊಡು. ನೀನು ಗಂಡಸಿಲ್ಲ ಅಂದರೆ ಹಂಗೆ ಸುಮ್ಮನೆ ಇದ್ಬಿಡು. ಯಾಕಂದರೆ 9 ಅಂತ ಹೇಳ್ಕೊತಾರೆ ಎಲ್ಲವ್ರಿಗೆ. ಇಡೀ ಚಾಲಕರು ನಿಮ್ಗೆ ಹೇಳಿರೋದು ಹೆಸರು 9. ದುಡ್ಡು ತಿನ್ನೋ ಸರ್ಕಾರ ಅಂತ, ನಾಲಾಯಕ್ ಸರ್ಕಾರ ಅನ್ನೋದು, ಕಿಡಿಗೇಟಿ ಸರ್ಕಾರ ಅಂತವ್ರೆ. ಆನ್ಲೈನ್ ಸಮಸ್ಯೆಗಳು ಬಿಟ್ಟು ಇಲ್ಲಿ ಡ್ರೈವರ್ಗಳು ಬಗ್ಗೆ ಪ್ರತಿಯೊಬ್ಬರಿಗೆ ಜಗಳಗಳು ತೊಗೊಂಡು ಬಂದು ಇಕ್ಕಿ ತಮಾಷೆಗಳು ನೋಡ್ತಾ ಇದ್ದೀರಾ ನೀವು. ಹಾಂ, ಪ್ರತಿಯೊಬ್ಬರು ನೀವು ತಮಾಷೆಗಳು ನೋಡ್ತಾ ಇದ್ದೀರಾ. ಚೂರು ಮಾನ ಮರ್ಯಾದೆ ಅಂತ ಇದ್ದರೆ ಆಟೋ ಡ್ರೈವರಿಂದ ಹಿಡ್ದು ಲಾರಿ ಡ್ರೈವರ್ವರೆಗೂ ನ್ಯಾಯ ಕೊಡಿಸಿ. ಬೆಂಗಳೂರಲ್ಲಿರಲಿ, ಕರ್ನಾಟಕದಲ್ಲಿರಲಿ, ಏನು ಚೆಕ್ ಪೋಸ್ಟ್ ಕಡೆ ಡ್ರೈವರ್ಗಳು ಲಾರಿಗಳಿಂದ ಏಕಾವಚಿ ಮಾತಾಡಿಬಿಟ್ಟು ಪೊಲೀಸವರೇ ಡ್ರೈವರ್ಗಳಿಗೆ ಹೊಡಿತಾ ಇರೋದು ವೀಡಿಯೋಗಳಿದೆ. ಪೊಲೀಸವರೇ ಲಂಚ ತೊಗೋತಾ ಇರೋದು ವೀಡಿಯೋಗಳಿದೆ. ರೋಲ್ ಕಾಲ್ಗೆ ತೊಗೊಂಡು ಜೋಬಲ್ಲಿ ಇಕ್ಕೋತಾ ಇರೋದು ಅವರು ವೀಡಿಯೋಗಳಿದೆ. ಕೆಲವು ಪೊಲೀಸವರೇ ಕುಡಿದ್ಬಿಟ್ಟು ಯಾವ ಥರ ಮಾತಾಡ್ತಾ ಇರೋದು ವೀಡಿಯೋಗಳಿದೆ. ಏನು ಪ್ರತಿಯೊಂದು ಪ್ರೂಫು, ಪ್ರತಿಯೊಂದು ಡಾಕ್ಯುಮೆಂಟ್ಸು, ಪ್ರತಿಯೊಂದು ನಾನು ಇಲ್ಲಿ ತೋರಿಸಲ್ಲ. ದಿಲ್ಲಿಯಲ್ಲಿ 22-23 ಇಡೀ ಇಂಡಿಯಾ ಡ್ರೈವರ್ಸ್ ಬರ್ತಾ ಇದ್ದಾರಲ್ವ,
ಯೂನಿಯನ್ ಅಧ್ಯಕ್ಷರುಗಳು, ಇಂಡಿಯಾ ಯೂನಿಯನ್ ಅಧ್ಯಕ್ಷರುಗಳು ಡ್ರೈವರ್ಸ್ ಪರವಾಗಿ ಅಲ್ಲಿ ಬರ್ತಾಯಿದ್ದಾರೆ. ಅಲ್ಲಿ ಎಲ್ಲರೂ ನಿಮ್ಮ ಬಗ್ಗೆ ಇಕ್ತೀನಿ. ಅಲ್ಲಿ ಬಂದು ಬರೀ ಬೆಂಗಳೂರು ನಡೆಯಲ್ಲಮ್ಮ, ಅಲ್ಲಿ ಇಡೀ ಇಂಡಿಯಾದ ಅಧ್ಯಕ್ಷರುಗಳು ಬರ್ತಾ ಇರೋದು. ಇಡೀ ಸ್ಟೇಟದು ಸರ್ಕಾರ ಏನೇನು ಮಾಡ್ತಾಯಿದೆ, ಯಾವ್ಯಾವ ಸರ್ಕಾರ ಏನೇನು ಮಾಡ್ತಾಯಿದೆ ಅಂತ ಅಲ್ಲಿ ಬರುತ್ತೆ ನಿಮ್ಮದೆಲ್ಲ ಬಂಡವಾಳ ಆಚೆ. ಎಷ್ಟು ಯಾರ್ಯಾರು ರೋಲ್ ಕಾಲ್ಗಳು ತೊಗೊಳ್ತಾ ಇದ್ದಾರೆ, ಯಾವ ಪೊಲೀಸ್ ಅಧಿಕಾರ ಏನೇನು ಮಾಡ್ತಾಯಿದ್ದಾರೆ, ಯಾವ ಕಮಿಷನರು ಇಷ್ಟು ತೊಗೊಂಡಿದ್ದಾರೆ, ಯಾವ ಟ್ರಾನ್ಸ್ಪೋರ್ಟ್ ಲೈನು ಇಷ್ಟು ತೊಗೊಂಡಿದ್ದಾರೆ, ಯಾವ ಆರ್ ಟಿ ಅಧಿಕಾರ ಅವ್ರು ಏನೇನು ಮಾಡ್ತಾಯಿದ್ದಾರೆ, ಯಾವ ರಾಜಕಾರಣಿಯವ್ರ ಹೆಸರುಗಳು ಬರ್ತಾಯಿದೆ, ಏನೋ ಇನ್ಮೇಲಿಂದ ತೋರಿಸ್ಕೊಡ್ತೀವಿ ನಾವು ನಿಮಗೆ ಎಲ್ಲ. ಡ್ರೈವರ್ಗಳಿಗೆ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಏನೋ ಇನ್ಮೇಲೆ ಗೊತ್ತಾಗುತ್ತೆ. ಏನೋ ದೊಡ್ಡದು ಕಿಸಿಬಿಟ್ಟು ಮೀಟ್ರ್ ರೇಟು ಜಾಸ್ತಿ ಬಗ್ಗೆ ಮೀಟಿಂಗ್ ಇದೆ ಅಂತ ಹೇಳ್ರಲ್ಲ, ಜಯನಗರ್ 4 ಬ್ಲಾಕ್ ಗ್ರೌಂಡ್ ಆರ್ ಟಿ ಒದಲ್ಲಿ. ಎಲ್ರಿ ಮೀಟಿಂಗು? ಆರ್ ಟಿ ಅಧಿಕಾರ ಅವರೇ, ಮೀಟ್ರ್ ರೇಟು ಜಾಸ್ತಿ ಬಗ್ಗೆ ಯಾರೋ 2 ಸಂಘಟನೆಯವರು ಕೊಟ್ಟಿದ್ದಾರೆ ಅಂತ ತೊಗೊಂಡ್ಬಿಟ್ಟು ಇಡೀ ಪ್ರಚಾರ ಮಾಡಿದ್ರಲ್ಲ. ನಿಮಗೆ ಇಡೀ ಸಂಘಟನೆ ಅಧ್ಯಕ್ಷರುಗಳು ಪ್ರೆಸ್ ಮೀಟಿಂಗ್ ಮಾಡಿದ್ರಾ? ಇನ್ಮೇಲಿಂದ ಏನು ಮಾಡಿದ್ರೂ ಏನೋ ಇಡೀ ಸಂಘಟನೆ ಪ್ರೆಸ್ ಮೀಟಿಂಗ್ ಇಕ್ಕಿ ಪ್ರತಿಯೊಂದು ಮಾಹಿತಿ ಕೊಡಬೇಕಾಗುತ್ತೆ. ಒಬ್ಬ ಸಂಘಟನೆ ಅಧ್ಯಕ್ಷನಿಗೆ ಮಾಹಿತಿ ಕೊಡೋದು, ಇನ್ನೊಂದು ಸಂಘಟನೆ ಅಧ್ಯಕ್ಷನಿಗೆ ಮಾಹಿತಿ ಬರಲ್ಲ. ಯಾಕೆ? ಯಾವ ಆರ್ ಟಿ ಅಧಿಕಾರ ಅವನಿಗೆ, ಯಾವ ಮಿನಿಸ್ಟರ್ಗೆ ಯಾವನಿಂದ ಲಿಂಕ್ ಇದೆ ಅವ್ರಿಗೆ ಮಾತ್ರ ಅಲ್ಲಿಂದ ಲಿಂಕುಗಳು ಅವ್ರಿಗೆ ಮಾತ್ರ ತರಿಸ್ಬೇಕಾ ನೀವು? ನಿಮ್ಮ ಕಡೆಯಿಂದ ಅವ್ರಿಗೆ ಮಾತ್ರ ಹೋಗ್ಬೇಕಾ ಇನ್ಫಾರ್ಮೇಷನು? ಯಾಕೆ? ಅಧ್ಯಕ್ಷರುಗಳು ಅಂದರೆ ಇಡೀ ಸಂಘಟನೆ ಅಧ್ಯಕ್ಷರುಗಳು ಆಗಲ್ವಾ? ಇಡೀ ಸಂಘಟನೆ ಅಧ್ಯಕ್ಷರು ಕರೆಸ್ಬಿಟ್ಟು ನಿಮಗೆ ಪ್ರೆಸ್ ಮೀಟಿಂಗ್ ಇಕ್ಕಿ ಮಾತುಕತೆ ಮಾತಾಡೋಕ್ಕೆ ಯೋಗ್ಯತೆಗಳಿಲ್ವಾ? ಅದೇ ಶಾಂತಿನಗರ ಆರ್ ಟಿ ಒದಲ್ಲಿ ಎಷ್ಟು ಸತಿ ಮನವಿ ಪತ್ರ ಕೊಟ್ಟಿದ್ದೀವಿ. ಎಷ್ಟೊಂದು ಜನ ಡ್ರೈವರು ಪೆಟ್ರೋಲ್ ಹಾಕ್ಕೊಂಡು ಸುಟ್ಟೋಗಿದ್ದಾರೆ, ಎಷ್ಟೊಂದು ಜನ ನೇಣು ಹಾಕ್ಕೊಂಡು ಸತ್ತೋಗಿದ್ದಾರೆ, ಎಷ್ಟೊಂದು ಜನಕ್ಕೆ ತೊಂದರೆಗಳಾಗಿದೆ ಅಂತ ಫೋಟೋ ಸಮೇತ ವೀಡಿಯೋ ಸಮೇತ ಕೊಟ್ಟಿದ್ದಾರಲ್ಲ ರೀ. ರೀ ಡ್ರೈವರ್ಗಳು ಕೇಳೋದು ಬಿಡ್ರಿ. ನಿಮ್ಮ ಯೋಗ್ಯತೆಗೆ ಡ್ರೈವರ್ಗಳು ಕೇಳ್ರೆ ನಿಮಗೆ ಮಾನ ಮರ್ಯಾದೆ ಇಲ್ಲ, ಥೂ ಅಂತ ಉಗೀತಾರೆ. ನೀವು ನಡೆಸ್ತಾ ಇರೋದು ಸರ್ಕಾರ ಅಂತ ನಿಮ್ಮ ಜಾತಿಗೆ ನೀವೆಲ್ಲ ಒಂದು ಜಾತಿ ಪ್ರಮಾಣ ಮಾಡಿ ತೊಗೋತೀರಲ್ಲ, ಇದು ಪೋಸ್ಟಿಂಗು, ಅದು ನಡೆಸ್ಕೋತಾ ಇದ್ದೀರ ನೀವು. ನಾನು ಸಾಯೋವರೆಗೂ ನಾನು ಇದನ್ನ ನಿಭಾಯಿಸ್ತೀನಿ, ನಾನು ಇದು ಮಾಡ್ತೀನಿ ಅಂತೀರಲ್ಲ, ನಿಭಾಯಿಸ್ತಾ ಏನ್ರಿ ನೀವು? ರೀ ಇದು ಚಾಲಕರು ಜಾತಿ, ಇದು ಡ್ರೈವರ್ ಜಾತಿಯಿಂದ ಮಾತಾಡ್ತಾ ಇರೋದು ನಾನೊಬ್ಬ ಡ್ರೈವರ್ ಜಾತಿ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನೀವು ರಾಜಕಾರಣಿಯವರು, ನಾನು ಕಾಂಗ್ರೆಸ್ ಪಕ್ಷದವನು, ನಾನು BJP ಪಕ್ಷವನು, ನಾನು ದಳ ಪಕ್ಷವನು, ನಾನು ಆ ಪಕ್ಷದವನು ಅಂತ ಬಿಲ್ಡಪ್ ಕೊಡ್ತೀರಲ್ಲ, ಆ ಬಿಲ್ಡಪ್ ಎಲ್ಲ ನಮ್ಮ ಸಂಘಟನೆಯಲ್ಲಿ ಇಲ್ಲಮ್ಮ. ನಾವು ಚಾಲಕರು ಜಾತಿ, ನಮ್ಮದು ಚಾಲಕರದು ಪಕ್ಷ. ನಮ್ಮದು ಚಾಲಕರು ಇದ್ರೇ ಚಾಲಕರಿಂದ ಚಾಲಕರಿಗೋಸ್ಕರ ನಾವು. ಅರ್ಥ ಆಯ್ತಾ? ನಮ್ಮದು ಮುಸ್ಲಿಮ್ಸು, ಕನ್ನಡ, ತಮಿಳ್, ತೆಲುಗು, ಮಲಯಾಳಿ, ಗುಜರಾತ್, ಬಿಹಾರ್ ಏನೂ ಇಲ್ಲ. ನಮ್ಮದು ಚಾಲಕರು ಜಾತಿ ಒಂದಾಗಿರೋದು. ಇಡೀ ಇಂಡಿಯಾಗೆ ಚಾಲಕರು ಜಾತಿ ಅಂತ ಮಾಡ್ತಾ ಇರೋದು ನಾವು. ಅರ್ಥ ಆಯ್ತಾ? ನಿಮ್ಮ ಥರ ರಾಜಕಾರಣಿ ವ್ಯಕ್ತಿಗಳು ಹೇಳ್ತಿನ್ನೋದು ಕೆಲಸ ಮಾಡ್ತಾ ಇದ್ರಲ್ಲ, ಆ ಥರ ಚಾಲಕರು ಜಾತಿ ಯಾವ ಜಾತಿಯಲ್ಲಿ ಇಲ್ಲಮ್ಮ. ಅದು ಚಾಲಕರು ಜಾತಿ ಆ ಥರ ಮಾಡಲ್ಲ. ರಾಜಕಾರಣಿಯವರು ಮಾಡೋದು ಕೆಲವು ದುಡ್ಡಿನ ಆಸೆ, ಕೆಲವು ಪೋಸ್ಟಿಂಗ್ಗಳು ಆಸೆ, ಕೆಲವು ಚೇರ್ಗಳು ಆಸೆ. ಮೊದಲು ಡ್ರೈವರ್ಗಳು ಉಳಿಸ್ಕೊಳ್ಳಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಖರಾಬಾಗಿ ಹೇಳ್ಬೇಕಾಗುತ್ತೆ. ನಾನು ಇದಕ್ಕಿಂತ ಡಬಲಾಗಿ ಹೇಳ್ಬೇಕಾಗುತ್ತೆ. ಏನಿರೋದು ಡ್ರೈವರ್ಗಳು ಉದ್ಧಾರ ಮಾಡಿ. ಬರೋ ತಿಂಗಳು 22-23ವರೆಗೂ ನಿಮಗೆ ಟೈಮಿಂಗ್ ಇದೆ. ಕೋರ್ಟಲ್ಲಿ ಏನು ಕೇಸ್ ನಡೀತಾ ಇದೆ, ಈ ಕೋರ್ಟಿಂದ ಬೇರೆ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿ. ಈ ಕೋರ್ಟಿಂದ ಬೇರೆ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿ. ಹೋಗಲಿ, ಜಡ್ಜ್ ಬಗ್ಗೆ ಹೇಳ್ತೀನಿ. ಜಡ್ಜ್ ಅಂತೀರಲ್ಲ, ಜಡ್ಜಿಗಿಂತ ಒಂದು 20-30 ಜಡ್ಜಿಗಿಂತ ಒಬ್ಬ ಜಡ್ಜು ದೊಡ್ಡವರು ಇದ್ದಾರೆ. ಅದು ಗೊತ್ತಾ ನಿಮಗೆ? ಜಡ್ಜಿಗಿಂತ ಜಡ್ಜು ದೊಡ್ಡದಿದೆ, ಅದು ಗೊತ್ತೇನ್ರಿ ನಿಮಗೆ? ಅವ್ರು ತಾವ ಹೋಗಿ ಇದು ಮಾಡ್ರಿ, ಡಾಕ್ಯುಮೆಂಟ್ಸ್ಗಳು ಪ್ರೊಡ್ಯೂಸ್ ಮಾಡಿ. ಇಲ್ಲಿಗಲಾಗಿ ನಡೀತಾ ಇರೋದು, ಲೈಸೆನ್ಸ್ ಇಲ್ಲ ಏನಿಲ್ಲ, ವೈಟ್ ಬೋರ್ಡಲ್ಲಿ ಈ ಥರ ಪ್ಯಾಸೆಂಜರ್ ಕುಂದಿರ್ಸ್ಕೊತಾ ಇದ್ದಾರೆ, ಚಾಲಕರಿಗೆ ತೊಂದರೆ ಆಗ್ತಾಯಿದೆ. ಈ ಥರ ಕೋರ್ಟಲ್ಲಿ ಜಡ್ಜು ಈ ಥರ ಕೇಸ್ ನಡೆಸ್ತಾ ಇದೆ ಅಂತ ಅವ್ರಿಗಿಂತ ದೊಡ್ಡ ಜಡ್ಜ್ ಇದ್ದಾರಲ್ಲ, ಅವ್ರು ತಾವ ಹೋಗ್ರಿ ನೀವೆಲ್ಲ ರಾಜಕಾರಣಿಯವರು ಒಳಗಡೆ ಸೂಟ್ ಕೇಸ್ ತೊಗೊಂಡು ಇಷ್ಟು ಲಕ್ಷ ರೂಪಾಯಿ, ಇಷ್ಟು ಕೋಟಿ ಅಂತ ರೂಪಾಯಿ, ಇಷ್ಟು ವರ್ಷ ಅಂತ ಸೈನ್ಗಳು ಮಾಡ್ಕೊಂಡು ಏನೋ ಒಳಗಡೆ ಮಾಡ್ಕೋತಿದ್ದೀರಲ್ಲ.
ಇಡೀ ಬಂಡವಾಳ ಆಚೆ ಬರುತ್ತಮ್ಮ, ಇಡೀ ಬಂಡವಾಳ ಆಚೆ ಬರುತ್ತೆ. ಯಾರ್ಯಾರು ಎಷ್ಟೆಷ್ಟು ಸೂಟ್ಗೆ ಸೋಣಿದ್ರಾ, ಯಾವ ವ್ಯಕ್ತಿ ಯಾವ ಪೇಪರ್ ಮೇಲೆ ಸೈನ್ ಮಾಡಿದ್ರಾ, ಎಷ್ಟು ವರ್ಷದ ಮಾಡಿದ್ರಾ, ಏನೇನು ಮಾಡಿದ್ರ ಅಂತ ಬರೋ ಟೈಮಲ್ಲಿ ನಿಮಗೆ ಪ್ರತಿಯೊಂದು ರಿಪೋರ್ಟು ಗೊತ್ತಾಗುತ್ತೆ. ಬರೋ ಟೈಮಲ್ಲಿ ಇದೇ ಸೋಷಿಯಲ್ ಮೀಡ್ಯಾದಲ್ಲಿ ಹೆಸರು ಸಮೇತ ಅವ್ರ ಪೋಸ್ಟಿಂಗ್ ಸಮೇತ ಮಿಂಚಿನ್ ಮಾಡ್ತೀನಿ. ಇವಾಗ ಮಾಡ್ತಾ ಇರೋದು ಬರೀ ನಾರ್ಮಲ್ ವೀಡಿಯೋ, ನೆಕ್ಸ್ಟ್ ಟೈಮು ಯಾವನು ಎಷ್ಟು ತೊಗೊಂಡಿದ್ದಾನೆ, ಅವನು ಎಷ್ಟು ವರ್ಷ ಸೈನ್ ಮಾಡಿದ್ದಾನೆ, ಯಾರು ರಾಜಕಾರಣಿಯವ್ರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಇವರಿಂದ ಎಷ್ಟು ನಿಮಗೆ ಬೆನಿಫಿಟ್ ಆಗ್ತಾಯಿದೆ, ಡ್ರೈವರ್ಗಳಿಗೆ ಏನಕ್ಕೆ ಕಷ್ಟಗಳಾಗ್ತಾಯಿದೆ, ಇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ನಾಲಾಯಕ್ ಸರ್ಕಾರ ದುಡ್ಡಿನಗೋಸ್ಕರ ಈ ಸೈನ್ ಮಾಡಿಕೊಟ್ಟಿದ್ದಾರೆ. ಈ ಥರ ಮೀಟಿಂಗ್ ಇಕ್ಕಿ ಈ ಥರ ದುಡ್ಡುಗಳು ತಿಂದಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ತವ ಬಂದು ಕೇಳ್ರೆ ಮಾತಾಡ್ತೀರಾ. BJP ಸರ್ಕಾರ ಸೈನ್ ಮಾಡಿಕೊಟ್ಟಿರೋದು ಅದು ನಮಗೆ ಗಮನಕ್ಕೆ ಬಂದಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಆವಾಗ ಅವರಿದ್ರು, ನಮ್ಮ ಗಮನಕ್ಕೆ ಬಂದಿಲ್ಲ. ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಏನು? ಪಕ್ಕದ ಮನೆಗೆ ಹೋಗುತ್ತಾ? ಪಕ್ಕದ ಮನೆ ಆಂಟಿಗಳಿಗೂ ತಾವು ಹೋಗುತ್ತಾ? ಇಲ್ಲ ಅಂಕಲ್ ತಾವು ಹೋಗುತ್ತಾ? ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಮತ್ತೆ ಏನಕ್ಕೆ ಚೇರ್ ಮೇಲೆ ಕುತ್ಕೊಂಡಿದ್ರಾ? ಇಳೀರಿ ಚೇರ್ ತಳಗಡೆಯಿಂದ. ರೇ ರಾಜೀನಾಮೆ ಕೊಟ್ಟು ಹೋಗ್ರಿ, ಬೇರೆಯವ್ರು ಬಂದು ಕುತ್ಕೋತಾರ ನಿಮ್ಮ ಚೇರ್ ಮೇಲೆ. ಏನು ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ವಾ? ರಾಜೀನಾಮೆ ಕೊಡಿ. ನಿಮ್ಮ ಚೇರ್ ಮೇಲಿಂದ ಯಾವ್ರು ಕುತ್ಕೊಳ್ಬೇಕೋ ಅವ್ರು ಕುತ್ಕೋತಾರೆ. ಅವರು ನಡೆಸಿಲ್ಲ ಅಂದರೂ ಅವ್ರಿಗೂ ಟ್ಯಾಗ್ ಮಾಡ್ತೀವಿ, ಹೆಸರು ಸಮೇತ ಟ್ಯಾಗ್ ಮಾಡ್ತೀವಿ. ಅರ್ಥ ಆಯ್ತಾ? ನಡೆಸ್ತಾ ಇರೋದು ಏನ್ರಿ ಸರ್ಕಾರ ನಡೆಸ್ತಾ ಇದ್ರಾ? ಡ್ರೈವರ್ಗಳು ರಕ್ತ ಕುಡ್ದು, ಡ್ರೈವರ್ಗಳು ಶಾಪಗಳು ಹಾಕ್ಕೊಂಡು, ಅವ್ರ ಕುಟುಂಬದ ಶಾಪಗಳು ಹಾಕ್ಕೊಂಡು, ನೀವೆಲ್ಲ ಸಾಯೋ ಟೈಮಲ್ಲಿ ನಿಮಗೇನು ಭಗವಂತ ಒಳ್ಳೆ ಮಣ್ಣು ಕೊಡ್ತಾನಂತಾನ, ಒಳ್ಳೆ ದಿಕ್ತಾನಂತ ನಿಮಗೆ? ನಿಮ್ಮ ಆತ್ಮ ಹೇಳ್ಬೇಕಂದ್ರೆ ಬಾಯಿ ಕೆಟ್ಟ ಮಾತುಗಳು ಬರ್ತಾಯಿದೆ. ನಿಮ್ಮ ಆತ್ಮ ಸಾಕ್ಷಿಗೂ ಕೆಲವು ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಸಾಯೋ ಟೈಮಲ್ಲಾದರೂ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡಿದ್ದಾನೆ. ಅವ್ನು ಸತ್ತಿರೋದು ಪಾಪ, ಅವ್ನು ಏನು ತಪ್ಪು ಮಾಡಿದ್ರು ಅವ್ನು ನೀರಡಿಸ್ಕೋ ದೇವರೇ, ಅವ್ನು ಒಳ್ಳೇದು ಇಕ್ಕು ಅಂತ ಡ್ರೈವರ್ಗಳಿಂದ ಆಶೀರ್ವಾದ ತೊಗೊಳೋದು ಕೆಲಸ ಮಾಡಿ. ಈ ಥರ ನಾಲಾಯಕ್ ಕೆಲಸ ಮಾಡೋದು ಬಿಟ್ಟಾಕಿ ನೀವು. ಇದು ಪ್ರತಿಯೊಬ್ಬನಿಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪೊಲೀಸ್ ಇಲಾಖೆಗೆ 1, ಟ್ರಾಫಿಕ್ ಇಲಾಖೆ 2, RT ಅಧಿಕಾರ ಅವ್ರಿಗೆ, ಕಮಿಷನರ್ಗೆ, ಹೋಮ್ ಮಿನಿಸ್ಟರ್ಗೆ, CMಗೆ, ಏನೋ ಕೋರ್ಟಲ್ಲಿ ನಡೆಸ್ತಾ ಇರೋ ಜಡ್ಜ್ಗೂ ಸೇರಿ ಹೇಳ್ತಾ ಇರ್ತೀನಿ. ಇದು ಒಬ್ಬ ಡ್ರೈವರ್ಗಳು ಕಷ್ಟ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ಒಬ್ಬ ಬೈಕ್ ಟ್ಯಾಕ್ಸಲ್ಲಿ ವೈಟ್ ಬೋರ್ಡಲ್ಲಿ ನಿಮಗೆ ಮಾಡೋಕ್ಕೆ ನೀವು ಅವ್ರಿಗೆ ಪರ್ಮಿಷನ್ ಕೊಡ್ತಾಯಿದ್ರೆ, ಅವ್ರಿಗೆ ಅನುಕೂಲಗಳು ಮಾಡಿಕೊಡ್ತಾ ಇದ್ರಲ್ಲ, ನಿಮ್ಮ ಕೈಯಲ್ಲಿ ಹೋಗ್ತಾ ಇಲ್ಲ ಅಂದರೆ ನಮ್ಮ ಗಾಡಿಗಳು ವೈಟ್ ಬೋರ್ಡ್ ಮಾಡಿಕೊಡ್ರ. ವೈಟ್ ಬೋರ್ಡ್ ಮಾಡಿಕೊಡ್ರಯ್ಯ. ನಾವು ಇಲ್ಲಿಂದ ಆರಾಮನ್ ಮೈಸೂರಿಗೆ ಹೋಗ್ತೀವಿ, ತಮಿಳ್ನಾಡು ಹೋಗ್ತೀವಿ, ಆರಾಮ ನಾವು ದುಡಿಮೆ ಮಾಡ್ತೀವಿ. ನಾವು ಯೂನಿಫಾರ್ಮ್ ಹಾಕ್ಲೇಬೇಕಂತ ಏನಿದೆ ನಮಗೆ? ನಾವು ಸಿವಿಲ್ ಡ್ರೆಸ್ಸಲ್ಲಿ ಓಡಿಸ್ತೀವಿ. ನಾವು ಆರಾಮಾಗಿ ಆಂಟಿಗೋ ಹುಡುಗಿಗೋ ಕುಂದಿರ್ಸ್ಕೊಂಡು ಪಕ್ಕದಲ್ಲಿ ಓಡಿಸ್ಕೋತೀವಿ. ಯಾಕೆ? ಅದು ನೋಡೋಕೆ ಆಗ್ತಾಯಿಲ್ವ ನಿಮ್ಮ ಕಣ್ಣಿಗೆ? ನಿಮ್ಮ ಮಕ್ಕಳು ಫ್ಯಾಮ್ಲಿ ಬಂದರೂ ನಾವು ಕುಂದಿರ್ಸ್ಕೊಂಡು ಹೋಗ್ತೀವಿ. ರಾಜಕಾರಣಿ ವ್ಯಕ್ತಿಗಳೇ ಈಗ ಬೈಕ್ ಟ್ಯಾಕ್ಸಲ್ಲಿ ಹೋಗ್ತಾರಲ್ಲ, ಕೆಲವು ಫ್ಯಾಮ್ಲಿಗಳು ಪಕ್ಕದಲ್ಲಿ ಕೂತ್ಕೊಂಡು ಆತ ನಾವು ಕರ್ಕೊಂಡು ಹೋಗಿ ಸಿದ್ಧವಾಗಿದ್ದೀವಿ. ನಮ್ಮ ಗಾಡಿನೂ ವೈಟ್ ಬೋರ್ಡ್ ಮಾಡಿಕೊಡಿ, ನಮಗೂ ವೈಟ್ ಬೋರ್ಡ್ ಮಾಡಿಕೊಡಿ. ನಾವು ಇನ್ಸೂರೆನ್ಸು, ಪಾಸಿಂಗು, FC ಅಂತ ನಾವು ಏನಕ್ಕೆ ನಿಮಗೆ ಗಿರ್ಮೆಂಟ್ ಅಂತ ನಿಮಗೆ ಟ್ಯಾಕ್ಸ್ಗಳು ಕಟ್ಟಬೇಕು? ನಮಗೂ ವೈಟ್ ಬೋರ್ಡ್ ಮಾಡಿಕೊಡಿ. ನಾವು ಆರಾಮಾಗಿ ರಾಜರೋಷವಾಗಿ ಓಡಿಸ್ತೀವಿ. ನಾವು ಮದುವೆಗೆ ಹೋಗೋದ್ರು CL ಡ್ರೆಸ್ಸಲ್ಲಿ ಹೋಗ್ತೀವಿ, ಗಾಡಿಗೆ ಬಂದರೂ CL ಡ್ರೆಸ್ಸಲ್ಲಿ ಬರ್ತೀವಿ. ನಾವು ಯೂನಿಫಾರ್ಮಲ್ಲೇ ಹೋಗ್ಬೇಕಂತ ಏನಿದೆ ನಮಗೆ? ಈ ಮಾತು ಪ್ರತಿಯೊಬ್ಬನಿಗೆ ಶೇರ್ ಮಾಡೋದು ಕೆಲಸ ಮಾಡಿ. ಪ್ರತಿಯೊಬ್ಬ ಡ್ರೈವರು ಶೇರ್ ಮಾಡಿ ಈ ವಿಡಿಯೋ ಹೈಕಮಾಂಡ್ವರೆಗೂ ಹೋಗಲಿ. ಬರೋ ತಿಂಗಳು 22, 23ಗೆ ಡೆಲ್ಲಿ ಸೈಡ್ ಕೂತ್ಕೊಂಡು ಇಡೀ ಸಂಘಟನೆ ಅಧ್ಯಕ್ಷರ ಬಗ್ಗೆ ಯಾವ ಥರ ಅವಮಾನ ಮಾಡ್ತೀನಿ ಅಂತ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಧನ್ಯವಾದ.